ನೀವಿಬ್ರು ಗಂಡ ಹೆಂಡತಿ ಅನ್ನೋ ವಿಷಯ ಇವಾಗ ಹೇಳ್ತಾ ಇದ್ದೀರಾ? ನೋನು ಅದಾಗದೇ ಗೊತ್ತಾಗುವಂತ ಸಿಚುವೇಶನ್ ಕ್ರಿಯೇಟ್ ಆಯ್ತು. ಇಲ್ಲ ಅಂದಿದ್ರೆ ಇಬ್ರು ಎಷ್ಟು ಒಳ್ಳೆ ಜನ ಅಂತ ಅನ್ಕೊಂಡಿದ್ದೆ. ಅದರಲ್ಲಿ ಆದಿತ್ಯ ಅವರೇ, ನಿಮ್ ಪರ್ಫಾರ್ಮೆನ್ಸ್ ಅಂತೂ ಮೆಚ್ಚಲೇಬೇಕು. ನೀವವತ್ತು ನನ್ನ ಕಾರ್ ಕೆಟ್ಟು ನಿಂತಾಗ ಡ್ರಾಪ್ ಮಾಡಕ್ ಬಂದಿದ್ರಲ್ಲ, ಅವಾಗ ದಾರಿ ಉದ್ದಕ್ಕೂ ಏನ್ ಹೇಳ್ತಾ ಬಂದ್ರಿ? ನನ್ನ ಹೆಂಡತಿ ಬಸ್ರಿ, ಅವಳ ಕೈಯಲ್ಲಿ ಸಣ್ಣ ಪುಟ್ಟ ಕೆಲಸನೂ ಮಾಡಕ್ ಬಿಡಲ್ಲ ಅಂತ ಹೇಳಿದ್ರಿ ಅಲ್ವಾ? ಆದ್ರೆ ಇವತ್ತು ಅದೇ ನಿಮ್ ಹೆಂಡತಿನ ನಮ್ಮ ಮನೆಯಲ್ಲಿ ಮನೆ ಕೆಲಸ ಮಾಡಕ್ ಬಿಟ್ಟಿದ್ದೀರಲ್ಲ, ಅದ್ ಸರಿನಾ? ಅವತ್ತು ನೀವು ಮನೆಗೆ ಬಂದಾಗ ನಿಮ್ ಹೆಂಡತಿನ ಫಸ್ಟ್ ಟೈಮ್ ನೋಡ್ತಿದ್ದೀನಿ ಅನ್ನೋ ಹಾಗೆ ರಿಯಾಕ್ಟ್ ಮಾಡಿದ್ರಲ್ಲ, ಯಾಕೆ? ಓ, ನಿಮ್ ಬಣ್ಣ ಬಯಲಾಗಬಾರ್ದು ಅಂತನಾ? ಅಕ್ಕವ್ರೆ, ದಯವಿಟ್ಟು ನಮ್ಮ ಯಜಮಾನ್ರಿಗೆ ಏನು ಅನ್ಬೇಡಿ. ಇದ್ರಲ್ಲಿ ಅವ್ರದ್ದು ಯಾವ ತಪ್ಪು ಇಲ್ಲ. ನನ್ನ ಮೇಲೆ ಆಣೆ, ಅವತ್ತವ್ರು ನಿಮ್ಮನ್ನು ಬಿಡೋದಕ್ಕೆ ಅಂತ ಮನೆಗೆ ಬಂದ್ರಲ್ಲ, ಆವಾಗಲೇ ಗೊತ್ತಾಗಿದ್ದು ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ. ವಿಷಯ ಗೊತ್ತಾದ್ಮೇಲೆ ತುಂಬ ನೊಂದ್ಕೊಂಡ್ರು. ಆ ಕ್ಷಣನೇ ನಿಮ್ಗೆಲ್ಲ ವಿಷಯನೂ ತಿಳಿಸಿ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡೋಣ ಅಂತ ಅನ್ಕೊಂಡ್ರು. ಅವಾಗ ನಾನೇ ಅವರನ್ನ ಬೇಡ ಅಂತ ಹೇಳಿ ತಡ್ತಿತ್ತು. ನಾನು ಎಲ್ಲ ಕೆಲಸ ಮುಗಿಸಿ ಹೊರಗಡೆ ಹೋಗೋವರೆಗೂ ಪಾಪ ನನಗೋಸ್ಕರ ಆಟೋ ನಿಲ್ಸ್ಕೊಂಡು ಹೊರಗಡೆನೆ ಕಾಯ್ತಾ ಇದ್ರು. ಈ ಮನೆ ಗೇಟ್ ದಾಟ್ದಾಗಿಂದ ಕೆಲಸ ಬಿಟ್ಬಿಡು ಅಂತ ಹೇಳ್ತಾನೆ ಇದ್ರು. ಆದ್ರೆ ನಾನೇ ಒಪ್ಕೊಳ್ಳಿಲ್ಲ. ನನ್ನ ಕೆಲ್ಸಕ್ಕೆ ಹೋಗೋದಕ್ಕೆ ಬಿಡಿ ಯಜಮಾನ್ರೆ ಅಂತ ನಾನೇ ಅವ್ರನ್ನ ಗಾಡಿ ಬೇಡಿ ಒಪ್ಪಿಸ್ದೆ. ಆದ್ರೆ ಅವಾಗಿಂದ ನಮ್ಮ ಯಜಮಾನ್ರೆ ನನ್ನನ್ನ ಪ್ರತಿದಿನ ಕೆಲ್ಸಕ್ಕೆ ಕರ್ಕೊಂಡು ಬರೋದು, ಇಲ್ಲಿ ಕೆಲಸ ಮುಗಿದ್ಮೇಲೆ ವಾಪಸ್ ಕರ್ಕೊಂಡು ಹೋಗಿ ಮನೆಗೆ ಬಿಡೋದು. ನಾನಿಲ್ಲಿ ಸಂಪಾದನೆ ಮಾಡೋ ಅರ್ಧದಷ್ಟು ಹಣನ ಅವ್ರು ನನ್ನನ್ನು ಇಲ್ಲಿ ಕರ್ಕೊಂಬಂದ್ಬಿಟ್ಟು ಕರ್ಕೊಂಡು ಹೋಗೋಷ್ಟೊತ್ತಿಗೆ ಸಂಪಾದನೆ ಮಾಡಿರೋರು. ಆದರೂ ನನಗೋಸ್ಕರ ಅವ್ರು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಬಿಡ್ತಾ ಇದ್ರು. ಪಾರ್ವತಿ ಕೂಡ ನಿಮ್ಮನೇಲಿ ಕೆಲಸ ಕಂಟಿನ್ಯೂ ಮಾಡ್ತಾ ಇರೋದು ಬರೀ ದುಡ್ಡಿಗೋಸ್ಕರ ಅಲ್ಲ ಮೇಡಮ್. ನಿಮ್ಗೋಸ್ಕರ. ನನ್ಗೋಸ್ಕರನಾ? ಹೌದು ಅಕ್ಕವ್ರೆ, ನನಗೂ ನಿಮ್ಮ ಹಾಗೆ ಅಮ್ಮ ಇಲ್ಲ. ಹಾಗಾಗಿ ಇಂಥ ಸಮಯದಲ್ಲಿ ಅಮ್ಮನ ನೆನಪು, ಅಮ್ಮನ ಕೈ ರುಚಿ ಎಷ್ಟು ಕಾಡುತ್ತೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಈಗಾಗಲೇ 2 ಮಕ್ಕಳನ್ನ ಕಳ್ಕೊಂಡು ಭಯದಲ್ಲಿದ್ದೀರಾ. ಇಂಥ ಸಮಯದಲ್ಲಿ ನಾನು ಬಂದು ನಿಮ್ಮ ಜೊತೆ 4-5 ಗಂಟೆ ಕಾಲ ಕಳೆದು ಹೋದ್ರೆ ನಿಮಗೂ ಸಮಾಧಾನ ಆಗುತ್ತೆ ಅಂತ ಅಕ್ಕವ್ರೆ. ಅಖಿಲ ಮೇಡಮ್ ಕರೀತಿದ್ದಾರೆ ಅಂತ ಕರ್ಕೊಂಡು ಬಂದು ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಯಾಕೆ? ಜನನಿಗೆ ಡೌಟ್ ಬರಬಾರ್ದು ಅಂತ ನಾನು ಅಖಿಲ ಅದ್ಗೆ ಹೆಸರೇ ಹೇಳಿದ್ದು. ಏನು ವಿಷಯ? ಯಾರು ನೀನು? ಯಾಕೆ ನಿಮಗೆ ಗೊತ್ತಿಲ್ವಾ? ಪೂರ್ತಿ ಗೊತ್ತಿಲ್ಲ, ಅದಕ್ಕೆ ಕೇಳ್ತಿರೋದು.
ಯಾರು ನೀನು? ನಿಮ್ಮ ಮಗಳು ಜನನಿನ ನೋಡ್ಕೊಳಕ್ ಬಂದಿರೋ ನರ್ಸ್ ಅನ್ವಿತಾ. ಹಾಗಾದ್ರೆ ಅನುಷ್ಕಾ ಯಾರು? ನಾನು ಊರಲ್ಲಿದ್ದಾಗ ನಿನ್ ಫೋನ್ ಬಂತು. ನನ್ನ ಹೆಸರು ಅನುಷ್ಕಾ ಅಂತ ಹೇಳ್ಕೊಂಡಿದ್ದು ನೀನೇ ತಾನೆ? ನಾನಿಲ್ಲಿ ನಿಮ್ಮ ಮಗಳಿಗೆ ನರ್ಸ್ ಆಗಿದ್ದೀನಿ, ಆದ್ರೆ ಇಲ್ಲಿ ಅವಳಿಗೆ ಈ ಮನೆ ದೊಡ್ಡ ಸೊಸೆಯಿಂದ ತುಂಬಾನೇ ಅನ್ಯಾಯ ಆಗ್ತಾ ಇದೆ, ಆದ್ರೆ ಅದು ನಿಮ್ಮ ಮಗಳಿಗೆ ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ದೆ. ನಾನು ತುಂಬಾ ಕಷ್ಟದಲ್ಲಿದ್ದಾಗ ಅವ್ರು ನನಗೆ ತುಂಬಾನೇ ಸಹಾಯ ಮಾಡಿದ್ದಾರೆ. ಅದಕ್ಕೆ ನನಗೆ ಜನನಿ ಬಗ್ಗೆ ತುಂಬಾನೇ ಕನಿಕರ. ಅದಕ್ಕೆ ನಾನು ನಿಮ್ಮ ಫೋನ್ ನಂಬರ್ನ ತಿಳ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇರೋದು, ಬೇಗ ಇಲ್ಲಿಗೆ ಬನ್ನಿ ಅಂತ ನೀ ನನಗೆ ಹೇಳಿದ್ದೆ, ಹೌದ್ ತಾನೆ? ಹೌದು. ನಿಮ್ಮ ಮಗಳ ಜೀವನದಿಂದ, ಈ ಅರಸನ ಕೋಟೆಯಿಂದ ಆ ಪಾರ್ವತಿನ ನೀವಾದ್ರೂ ಬಂದು ದೂರ ಇಡಿ, ನಿಮ್ಮ ಮಗಳಿಗೆ ಆಗ್ತಾ ಇರೋ ಅನ್ಯಾಯನ ತಪ್ಸಿ ಅಂತ ಹೇಳ್ದೆ. ನಾನು ನಿನ್ನ ಮಾತನ್ನ ನಂಬ್ದೆ, ಅದಕ್ಕೆ ಇಲ್ಲಿಗೆ ಬಂದೆ. ನೀವು ಬಂದಿದ್ದಕ್ಕೆ ನಿಮಗೆ ನಿಮ್ಮ ಮಗಳಿಗೆ ಒಳ್ಳೇದೇ ಆಗಿದೆ ತಾನೆ? ಏನು ಅನ್ಯಾಯ ಆಗಿದೆ ಅನ್ನೋ ಥರ ನನ್ನ ಎಳ್ಕೊಂಬಂದಿದ್ದು ಯಾಕೆ? ಹೇಳ್ತೀನಿ. ನಾನು ಊರಿಂದ ನಿನ್ನ ಮಾತನ್ನ ನಂಬ್ಕೊಂಡು, ಅಂದ್ರೆ ಅನುಷ್ಕಾ ಅನ್ನೋಳನ್ನ ನಂಬ್ಕೊಂಡು ಇಲ್ಲಿಗೆ ಬಂದೆ. ಆದ್ರೆ ಇಲ್ಲಿ ನೋಡಿದ್ರೆ ನಿನ್ನ ಹೆಸರನ್ನ ನೀನು ಅನ್ವಿತಾ ಅಂತ ಹೇಳ್ಕೊಂಡಿದ್ಯಾ? ಅಲ್ಲಿ ನನಗೆ ಒಂದು ಸಣ್ಣ ಡೌಟ್ ಬಂತು. ಆದ್ರೂ ಒಂದು ವೇಳೆ ನಾನು ನಿನ್ನನ್ನು ನಂಬದೇ ಇದ್ರೆ ಅಂತ ನೀನು ಬೇರೆ ಹೆಸರು ಹೇಳಿರ್ಬೋದು ಅಂದ್ಕೊಂಡೆ. ಒಂದು ವೇಳೆ ನಾನು ಅಖಿಲಾಕ್ಕೆ ಫೋನ್ ಮಾಡಿ ನಿಮ್ಮ ಮನೆ ನರ್ಸು ಹೀಗೆಲ್ಲ ಹೇಳಿದ್ಲು ಅಂತ ಹೇಳಿದ್ರೆ ಅದು ನಾನಲ್ಲ, ನನ್ನ ಹೆಸರು ಅನ್ವಿತಾ ಅಂತ ನೀನ್ ಸಾಧಿಸಿ ಬಚಾವಾಗಕ್ಕೆ ಹಾಗೆ ಹೇಳಿರ್ಬೋದು ಅಂತ ಅಂದ್ಕೊಂಡೆ. ಅದೇ ನಿಜ. ನಾನು ಹಾಗಂದ್ಕೊಂಡೆ ಇಷ್ಟು ದಿನ ತಳ್ಳಿದ್ದು. ಆದ್ರೆ ಇತ್ತೀಚೆಗೆ ಆದಿತ್ಯ ಮತ್ತೆ ನಮ್ಮ ಅಳಿಯಂದ್ರು ಇಬ್ರು ಸೇರ್ಕೊಂಡು ಅವನ್ ಯಾವನೋ ರಾಣ ಅನ್ನೋನ್ನ ಎಳ್ಕೊಂಡ್ ಬಂದು ಪೊಲೀಸರ ಕೈಗೆ ಅರೆಸ್ಟ್ ಮಾಡಿಸಿದ್ರು. ಅವತ್ತು ನೀನ್ ನಡ್ಕೊಂಡಿದ್ ರೀತಿ ಇವತ್ತಿಗೂ ನನ್ನ ಕಣ್ಣಿಗೆ ಕಟ್ಟದಾಗಿದೆ. ನೀನು ತುಂಬಾನೇ ಹೆದರ್ಕೊಂಡಿದ್ದೆ, ಅದನ್ನ ನಾನ್ ಗಮನಿಸಿದೆ. ಆ ಕ್ಷಣನೇ ನನ್ನಲ್ಲಿ ಹಲವಾರು ಪ್ರಶ್ನೆಗಳು ಉದ್ಭವ ಆಯ್ತು. ಆದ್ರೆ ಕೇಳುವ ಸಂದರ್ಭ ಬಂದಿರಲಿಲ್ಲ. ಆದ್ರೆ ಆ ಸಂದರ್ಭ ಇವತ್ತು ಬಂದಿದೆ. ಅದಕ್ಕೆ ಕೇಳ್ತಾ ಇದ್ದೀನಿ, ಹೇಳು, ಯಾರು ನೀನು? ಆ ರಾಣನ್ ಕಡೆಯವಳ? ನಾನು ಬಸ್ರಿ ಅನ್ನೋ ವಿಷಯ ನಿಮಗೆ ಗೊತ್ತಾದ್ರೆ ಖಂಡಿತ ನನ್ನನ್ನು ಕೆಲಸದಲ್ಲಿ ಮುಂದುವರಿಯೋದಕ್ಕೆ ಬಿಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಇವರೇ ನಮ್ಮ ಯಜಮಾನರು ಅನ್ನೋ ವಿಷಯನ ನಿಮ್ಮಿಂದ ಮುಚ್ಚಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಕ್ಕವ್ರೆ. ನಿಮ್ಮ ಹೆರಿಗೆ ಆಗೋವರೆಗೂ ನನಗಿಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಿ. ಆಮೇಲೆ ನನಗೆ ರಜದ ಅಗತ್ಯ ಬರುತ್ತೆ. ಬಸ್ರು ಹೆಂಗ್ಸನ್ನ ಹೇಗೆ ಕೆಲ್ಸಕ್ಕೆ ಇಟ್ಕೊಳ್ಳೋಕ್ಕಾಗುತ್ತೆ? ಬೇಡ ಸಂಗೀತ. ಬಾರು ಹೊಡೋಣ. ಒಂದು ನಿಮಿಷ. ಇದು ತಗೊಳ್ಳಿ, ನೀವು ಕೆಲಸ ಮಾಡಿದ್ದಕ್ಕೆ ಸಂಬಳ. ದಯವಿಟ್ಟು ಈ ಹಣ ನನಗೆ ಬೇಡ. ಅಕ್ಕವ್ರಿಗೆ ಹೆರಿಗೆ ಆದಮೇಲೆ ಇದೇ ದುಡ್ಡಿಂದ ಮಗುಗೇನಾದರೂ ಕೊಡಿಸಿ. ಪಾರ್ವತಿಯರೇ, ಒಂದು ನಿಮಿಷ. ಅಯ್ಯೋ, ಎಂತ ಮಾತು ಹೇಳ್ಬಿಟ್ರಿ. ಒಳ್ಳೆಯವರಿಗೆ ಕಾಲ ಇಲ್ಲ ಅಂತ ಹೇಳ್ತಾರಲ್ಲ, ಅದು ಇದಕ್ಕೆ ಹೇಳ್ತಾರೇನೋ.
ನಾನು ಹೇಳಿರೋದೆಲ್ಲ ನಿಜ. ಆ ರಾಣ ಏನೇನೆಲ್ಲ ಮಾಡಿದಾನೆ ಅಂತ ವಿವರವಾಗಿ ಹೇಳ್ತಿರೋವಾಗ ಅದನ್ನ ಕೇಳಿ ಭಯ ಆಯ್ತು. ಅದಕ್ಕೆ ಗಾಬ್ರಿಲಿ ಹೇಗೇಗೋ ರಿಯಾಕ್ಟ್ ಮಾಡಿರ್ಬೋದೇನೋ. ಅದನ್ನೇ ನೀವು ತಪ್ಪು ತಿಳ್ಕೊಂಡ್ರೆ ಹೇಗೆ? ಆ ರಾಣ ಎಲ್ಲಿ, ಅಮಾಯಕಳು ನಾನೆಲ್ಲಿ? ನನಗೆ ರಾಣಗೆ ಹೇಗೆ ಲಿಂಕ್ ಇರಕ್ ಸಾಧ್ಯ? ಒಂದು ವೇಳೆ ಹಾಗೇನಾದ್ರೂ ಇದ್ದಿದ್ರೆ ಅವ್ನು ಬಾಯಿ ಬಿಡ್ತಿರ್ಲಿಲ್ವಾ? ಬೇಕಾದ್ರೆ ತಗೊಳ್ಳಿ, ಇದು ನನ್ನ ಹಾಸ್ಪಿಟಲ್ ID ಕಾರ್ಡು. ನೀವೇ ಅಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ. ಎಲ್ಲ ಇಂಗ್ಲಿಷಲ್ಲೇ ಇದೆ. ಆದರೂ ಕಳ್ಳರು ಯಾರು ಈ ಥರ ಸಾಕ್ಷಿಗಳನ್ನ ಕೊಡಲ್ಲ ಅಂತ ನಾನು ನಿನ್ನ ಮಾತನ್ನ ನಂಬ್ತೀನಿ. ತಗೋ. ಆದರೆ ಇವತ್ತು ನಿನ್ನಿಂದ ಒಂದು ವಿಷಯ ಸ್ಪಷ್ಟ ಆಗಬೇಕು. ಏನು? ಪಾರ್ವತಿ ಮೇಲೆ ನಿನಗೇನಾದರೂ ಹಳೆ ದ್ವೇಷ ಇದೆಯಾ? ಈಗ ನಿಮಗೆ ಪಾರ್ವತಿ ಮೇಲೆ ಹಳೆ ದ್ವೇಷ ಏನಾದರೂ ಇದೆಯಾ? ಮತ್ತೆ ಯಾಕೆ ಬಂದಾಗ್ಲಿಂದ ನೀವು ಅವ್ರನ್ನ ನೋಯಿಸ್ತಾನೆ ಇರೋದು? ನನ್ನ ಮಗಳು ನೆಮ್ಮದಿಗೆ ಅವಳು ಕಂಟಕ ಆಗಬಾರ್ದು ಅಂತ. ನನಗೂ ಅಷ್ಟೇ. ನಿಮ್ಮ ಮಗಳು ಜನನಿಯವರು ನನ್ನ ಕಷ್ಟ ಕಾಲದಲ್ಲಿ ಆಗಿದ್ದಾರೆ. ಅವರಿಗೆ ಏನು ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ ಕೂಡ. ನನಗೂ ನಿಮ್ಮ ಹಾಗೆ ಪಾರ್ವತಿ ಅವ್ರ ಮೇಲೆ ಯಾವ ಹಳೆ ದ್ವೇಷನೂ ಇಲ್ಲ. ನಿನಗೆ ಪಾರ್ವತಿಗೆ ಒಳ್ಳೇದಾಗೋದನ್ನ ಸಹಿಸಕ್ಕಾಗಲ್ಲ, ಅದು ನನಗೆ ಅರ್ಥ ಆಯ್ತು. ಹಾಗೆ ನನ್ನ ಮಗಳು ಜನನಿ ಬಗ್ಗೆ ನೀನು ಯಾವತ್ತೂ ತಿರುಗಿ ಬೀಳಲ್ಲ ತಾನೆ? ನಿಮ್ಮ ಮಗಳು ಜನನಿಗೆ ಅನ್ಯಾಯ ಮಾಡೋದು ಒಂದೇ, ನನಗೆ ನಾನು ಅನ್ಯಾಯ ಮಾಡ್ಕೊಳ್ಳೋದು ಒಂದೇ. ನಂಬೋದಾದ್ರೆ ನಂಬಿ, ಇಲ್ಲ ಅಂದ್ರೆ ಈ ಕ್ಷಣನೇ ನನ್ನ ಅಖಿಲ ಮೇಡಮ್ ಮುಂದೆ ನಿಲ್ಲಿಸಿ ನಿಮಗೆ ಏನೇನು ಗೊತ್ತಿದೆಯೋ ಅದೆಲ್ಲದನ್ನು ವಿವರವಾಗಿ ಹೇಳಿ. ಬೇಡ, ನನಗದರ ಅಗತ್ಯ ಇಲ್ಲ. ನಿನ್ನ ಮಾತಿನ ಮೇಲೆ ನನಗೆ ಏನೋ ಜಾಸ್ತಿ ನಂಬಿಕೆ ಬಂತು. ಛೇ, ಆ ದಾಮಿ ನಿಮ್ಮ ಮಾತು ಕಟ್ಕೊಂಡು ನಾನು ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ. ಓ, ಇದೆಲ್ಲ ನಿಮಗೆ ದಾಮಿನಿ ಮೇಡಮ್ ಅವ್ರು ಫಿಟ್ಟಿಂಗ್ ಇಟ್ಟಿರೋದಾ? ನಾನು ಇನ್ನು ಯಾವತ್ತೂ ಅವಳ ಮಾತನ್ನು ನಂಬಲ್ಲ ಬಿಡಮ್ಮ. ಇನ್ನೊಂದ್ಸಲ ಅವಳೇನಾದರೂ ನನ್ನ ಹತ್ರ ಫಿಟ್ಟಿಂಗ್ ಇಡೋಕ್ಕೆ ಬರಲಿ, ಆಗಿದೆ ಅವಳಿಗೆ. ಸದ್ಯ ನಂಬಲಿಲ್ವಲ್ಲ, ನಾನು ಬಚಾವಾದೆ. ನೀವು ನನ್ನನ್ನು ಎಷ್ಟು ಹಚ್ಕೊಂಡಿದ್ದೀರೋ ನಾನು ನಿಮ್ಮನ್ನು ಅಷ್ಟೇ ಹಚ್ಕೊಂಡಿದ್ದೀನಿ. ನಿಮ್ಮನ್ನು ಕೆಲಸದಿಂದ ಬಿಡ್ಸ್ ಕಳಿಸೋದಕ್ಕೆ ನನಗೂ ಇಷ್ಟ ಇಲ್ಲ. ಬಟ್ ಇವತ್ತಿಂದ ನೀವು ಈ ಮನೆ ಕೆಲಸದವರಾಗಬೇಡ, ನನ್ನ ತಂಗಿ ಆಗಬೇಕು. ಒಬ್ಬ ಕೇರ್ ಟೇಕರ್ ಆಗಬೇಕು. ನೀವು ನನ್ನ ಕೇರ್ ಟೇಕರ್ ಆಗ್ಬೋದಾ? ಅದೇ ನಾಟಿ ಔಷಧಿ ಕೊಡೋ ಕೆಲಸ. ನೀವು ಪ್ರತಿದಿನ ಅದು ಬಂದು ಕೊಟ್ಟು ಹೋದರೆ ಸಾಕು, ಸಂಬಳ ಅಷ್ಟೇ ಇರುತ್ತೆ. ಸರಿ ಅಕ್ಕವ್ರೆ. ನಿಮಗೆ ನನ್ನ ಕಡೆಯಿಂದನೂ ಒಂದು ಆಫರ್ ಇದೆ. ಸಂಗೀತಾಗೆ ಕಷಾಯ ಮಾಡ್ಕೊಡೋದ್ರ ಜೊತೆಗೆ ನೀವು ನಮ್ಮ ಕೆಫೆಗೂ ಬಂದು ಕೆಲಸ ಮಾಡ್ಬೋದು. ಯಾಕಂದ್ರೆ ನೀವಿವತ್ತು ಸಂಗೀತ ಫ್ರೆಂಡ್ ಮಗುಗೆ ಇಷ್ಟ ಆಗೋ ರೀತಿಲಿ ಊಟನ ಪ್ರೆಸೆಂಟ್ ಮಾಡಿದ್ರಲ್ಲ, ಆ ರೀತಿ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನೀವು ನಮ್ಮ ಕೆಫೆಲ್ ಕೂಡ ಕೆಲಸ ಮಾಡ್ಬೋದು ಅನ್ನಿಸ್ತು. ತುಂಬ ಕಷ್ಟವಾದ ಕೆಲಸ ಏನಿರಲ್ಲ, ಜಸ್ಟ್ ಮೇಲ್ವಿಚಾರಣೆ ಕೆಲಸ ನೋಡಿಕೊಂಡ್ರೆ ಸಾಕಾಗತ್ತೆ. ಏನಂತೀರಾ? ನನ್ನನ್ನು ಕೇಳಿದ್ರೆ ನೀವಿದಕ್ಕೆ ಒಪ್ಕೋಬೋದು ಪಾರ್ವತಿ ಅವರೇ.
ನನಗೊಂದು ಸ್ವಲ್ಪ ಟೈಮ್ ಬೇಕು. ಪರವಾಗಿಲ್ಲ, ನೀವಿಬ್ರು ಮನೆಗೆ ಹೋಗಿ ಯೋಚನೆ ಮಾಡಿ ಆಮೇಲೆ ನನಗೆ ಫೋನ್ ಮಾಡಿ ತಿಳಿಸಿ. ಸರಿ, ಥ್ಯಾಂಕ್ಸ್. ನಾನಿನ್ ಬರ್ತೀನಿ ಅಕ್ಕವ್ರೆ. ಸರಿ. ಪಾರು, ಅಪ್ಪ ಆಗಲೇ ಫೋನ್ ಮಾಡಿದರು. ಸಂಗೀತ ಮೇಡಮ್ ಮತ್ತು ಅವ್ರ ಹಸ್ಬೆಂಡ್ ಮುಂದೆ ಏನು ಮಾತಾಡೋದು ಅಂತ ನಾನು ಪಿಕ್ ಮಾಡಿರಲಿಲ್ಲ. ಯಜಮಾನ್ರೆ, ಮಾವ ನನಗೂ ಫೋನ್ ಮಾಡಿದ್ದಾರೆ. ಏನು ಕಾರಣಕ್ಕೆ ಮಾಡಿದ್ರೋ ಏನೋ. ಮೊದಲು ಅವ್ರಿಗೆ ಫೋನ್ ಮಾಡಿ. ಅಖಿಲ, ನನ್ನ ಮಾತು ಕೇಳು. ನೋಡು, ಆದಿತ್ಯಂದೇ ಫೋನು. ರಿಸೀವ್ ಮಾಡಿ. ಹಾಂ, ಆದಿತ್ಯ, ನೀವು ಯಾಕಪ್ಪ, ಯಾಕೆ ಗಾಬರಿ ಆಗಿದ್ದೀರಾ? ಮನೇಲಿ ಎಲ್ಲರೂ ಹುಷಾರಾಗಿದ್ದೀರಾ ತಾನೆ? ಅಮ್ಮ ಮಗ ಇಬ್ರು ಸರಿಯಾಗಿದ್ದೀರಾ. ನಾನು 2-3 ಮಿಸ್ ಕಾಲ್ ನೋಡಿ ಇಲ್ಲಿ ಯಾರಿಗಾದ್ರೂ ಏನಾದರೂ ತೊಂದರೆ ಆಗಿದೆಯಾ ಅಂತ ನೀನು ಚಿಂತೆ ಮಾಡ್ತಿದ್ಯಾ? ಇಲ್ಲಿ ನಿಮ್ಮಮ್ಮ ಪಾರ್ವತಿ ಬಗ್ಗೆ ಏನೋ ಕೆಟ್ಟ ಕನಸು ಬಿತ್ತು ಅಂತ ಅವಳ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ದಾಳೆ. ನಿಮಗೆ ಫೋನ್ ಮಾಡಿದ್ರೆ ನೀವು ಫೋನ್ ಬೇರೆ ರಿಸೀವ್ ಮಾಡ್ತಾ ಇಲ್ಲ. ಏನ್ ರಘು ಇದು? ಪಾರ್ವತಿ ಬಗ್ಗೆ ಕೇಳಿ ಅಂತಂದ್ರೆ ಅಪ್ಪ ಮಗ ಇಬ್ರು ಏನೋ ಮಾತಾಡ್ತಿದ್ದೀರಲ್ಲ. ಕೊಡಿ ಇಲ್ಲಿ, ನಾನೇ ಮಾತಾಡ್ತೀನಿ. ಮಾವ, ನಾನು ಆರಾಮಾಗಿದ್ದೀನಿ. ನಿಮ್ಮ ಮಗನೂ ನನ್ನ ಜೊತೆನೇ ಇದ್ದಾರೆ. ನಮ್ಮ ಬಗ್ಗೆ ಯೋಚನೆ ಮಾಡಿ ಹೆದರ್ಕೊಳ್ಳೋದು ಬೇಡ ಅಂತ ಹೇಳಿ. ನೀವಿಬ್ರು ಮನೆಗೆ ಬರೋದು ಎಷ್ಟೊತ್ತಾಗುತ್ತೆ? ಅಪ್ಪ, ಇವಾಗ ಇನ್ನೇನು ಹೊರಟಿದ್ದೀವಿ, ಇನ್ನು ಸ್ವಲ್ಪ ಹೊತ್ತರಲ್ಲಿ ಬಂದ್ಬಿಡ್ತೀವಿ. ಸರಿಮಾ, ಇಬ್ರು ಆರಾಮಾಗಿದ್ದಾರೆ, ಮನೆಗೆ ಬರ್ತಿದ್ದಾರೆ. ಈಗ ಸಮಾಧಾನನಾ? ಸರಿ, ಹೊರಡೋಣ. ಏಯ್, ನಿಂತ್ಕೋ. ಈ ಅನುಷ್ಕಾ ಒಂದ್ಸಲ ಕಣ್ಣಿಟ್ರೆ ಮುಗೀತು, ತಪ್ಪಿಸ್ಕೊಳ್ಳೋ ಚಾನ್ಸೇ ಇಲ್ಲ. ನಿನಗೆ ನನ್ನ ಈ ಮನೆಯಿಂದ ಆಚೆ ಹಾಕಕ್ಕೆ ತಾಕತ್ತಿಲ್ಲ ಅಂತ ಆ ರತ್ನವೇಣಿಗೆ ಚೂ ಬಿಡ್ತೀಯಾ? ಅಯ್ಯೋ, ಎಷ್ಟು ಧೈರ್ಯ ನಿಂಗೆ? ಅದು ಹಂಗಲ್ಲ ಗುರುಜಿ. ಆದರೆ ನಾನು ಹೆಂಗೆ ಅಂತ ಗೊತ್ತು ತಾನೆ ನಿಂಗೆ. ಗೊತ್ತಿದ್ದು ಇಂಥ ಕಿತಾಪತಿ ಮಾಡ್ತಿದ್ಯಲ್ಲ, ಯಾಕೆ? ಬದುಕೋ ಆಸೆ ಇಲ್ವಾ ನಿಂಗೆ? ಅಯ್ಯೋ, ತುಂಬ ಆಸೆ ಇದೆ ಗುರುಜಿ. 70-80 ವರ್ಷ, ಅದು ಸಂಪೂರ್ಣ ಆರೋಗ್ಯವಾಗಿ. ದೊಡ್ಡ ಆಸೆ ಇರೋಳು ಯಾಕೆ ನನ್ನ ಎದುರಾಕೊಳ್ಳೋ ಸಾಹಸ ಮಾಡಿದೆ? ಏನೋ ದೊಡ್ಡ ಕೆಲಸ ಮಾಡಿಬಿಟ್ಟೆ ಗುರುಜಿ. ಇದೊಂದು ಸಲ ನನ್ನ ಕ್ಷಮಿಸ್ಬಿಡಿ, ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ, ಪ್ಲೀಸ್ ಗುರುಜಿ. ಇದೇ ಲಾಸ್ಟ್ ವಾರ್ನಿಂಗ್ ನಿಂಗೆ. ಇನ್ನೊಂದು ಸಲ ಬಾಲ ಬಿಚ್ಚಿದ್ರೆ ಅಖಿಲ ನಿನ್ನ ಮನೆಯಿಂದ ಹೊರಗಾಕೋವರೆಗೂ ನೀನು ಬದುಕೇ ಇರಲ್ಲ. ಹುಷಾರ್. ನಿನ್ನ ಮೂಲಕ ಈ ಮನೇಲಿ ಇನ್ಯಾರಿಗಾದ್ರೂ ನನ್ನ ಬಗ್ಗೆ ಗೊತ್ತಾದರೆ ಆವತ್ತು ಒಂದು ವೇಳೆ ಅಖಿಲ ನಿನ್ನ ಕ್ಷಮಿಸಿದ್ರು ನಾನು ನಿನ್ನ ಕ್ಷಮಿಸಲ್ಲ. ನಿಮ್ಮ ಹತ್ರ ಕ್ಷಮೆ ಕೇಳೋ ಅಗತ್ಯ ನಮ್ಮ ದಾಮಿನಿಗೆ ಯಾಕೆ ಬರುತ್ತೆ? ಅದು ಪಾರ್ವತಿ ಮೇಡಮ್ ಬಗ್ಗೆ ತುಂಬ ನೆಗೆಟಿವ್ ಆಗಿ ಮಾತಾಡ್ತಿದ್ರು ಮೇಡಮ್. ಹಾಂ, ನಾನು ಬಂದಾಗಲಿಂದ ಗಮನಿಸ್ತಾ ಇದ್ದೀನಿ. ಪಾಪ ಪಾರ್ವತಿ ಮೇಡಮ್, ಅವರಾಯಿತು, ಅವ್ರ ಫಾದರ್ ಮನೆ ಆಯಿತು ಅಂತ ಇದ್ದಾರೆ. ಈ ಮನೆಯಲ್ಲಿ ಒಂದು ಹುಲ್ಕಡ್ಡಿಗೂ ಆಸೆ ಪಟ್ಟವರಲ್ಲ. ಅಂಥದ್ರಲ್ಲಿ ದಾಮಿನಿ ಮೇಡಮ್, ಪಾರ್ವತಿ ಮೇಡಮ್ ಯಾವತ್ತೂ ಈ ಮನೇಲಿ ಕಾಲಿಡಬಾರ್ದು, ಆ ಥರದ್ದು ಯಾವುದಾದ್ರೂ ಒಂದು ಕ್ರಿಮಿನಲ್ ಐಡಿಯಾ ಕೊಡು ಅಂತ ಹೇಳಿದ್ರು. ಅದಕ್ಕೆ ಮೇಡಮ್, ಒಂದು ಹೆಣ್ಣಾಗಿನೂ ನಿಮ್ಮ ಯೋಚನೆನ ಕ್ಷಮಿಸಲ್ಲ ಅಂತ ಹೇಳಿದೆ ಮೇಡಮ್, ಅಷ್ಟೇ. ಅಕ್ಕ,
ಅದು ಏನಾಯ್ತು ಅಂದ್ರೆ ಪಾರ್ವತಿ ವಿಷಯ ಬಿಟ್ಟು ಬೇರೆ ಏನೇ ಹೇಳಿದ್ರು ನಾನು ನಿನ್ನ ಎಕ್ಸ್ಪ್ಲನೇಷನ್ ಕ್ಲಾರಿಫಿಕೇಶನ್ ಕೇಳ್ತಿದ್ದೆ. ಆದ್ರೆ ಪಾರ್ವತಿ ವಿಷಯ ಬಂದ್ರೆ ನೀನು ಎಂಥ ಸಣ್ಣ ಮನಸ್ಸಿನವಳು ಅಂತ ಗೊತ್ತಲ್ಲ. ಪಾರ್ವತಿನ ನಮ್ಮಿಂದ ಪರ್ಮನೆಂಟ್ ಆಗಿ ದೂರ ಇಡಕ್ಕೆ ನಿನಗೆ ಐಡಿಯಾ ಸಿಗ್ತಾ ಇಲ್ಲ ಅಂತ ಜನನಿ ಕೇರ್ ಟೇಕರ್ ಹತ್ರ ಐಡಿಯಾ ಕೇಳ್ತಾ ಇದೀಯ ದಾಮಿನಿ. ಈ ನರ್ಸ್ ಅನ್ವಿತಾನ ನೀನೇ ಕರ್ಸಿರೋದು, ಆದ್ರೆ ಅವ್ರಿಗೆ ಅದು ಎಷ್ಟು ಒಳ್ಳೆ ಮನಸ್ಸಿದೆ ನೋಡು. ಅವ್ರಿಗಿರೋ ವಿವೇಕ ಮನೆಯೊಳಗೆ ನಿನಗೆ ಯಾಕಿಲ್ಲ ದಾಮಿನಿ? ಇನ್ನೊಂದ್ಸಲ ಈ ರೀತಿ ನಡ್ಕೊಂಡ್ರೆ ನಿನ್ನನ್ನ ಈ ಮನೆಯಲ್ಲಿ ಉಳಿಸ್ಕೊಳ್ಳೋದ್ರ ಬಗ್ಗೆನೇ ಈ ಎರಡನೇ ಯೋಚನೆ ಮಾಡ್ಬೇಕಾಗತ್ತೆ. ಹುಷಾರ್.